ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ಅತ್ಯದ್ಭುತವಾಗಿರುತ್ತೆ. ತಪ್ಪದೆ ಈ ಪರಿಹಾರಗಳನ್ನು ಶನಿವಾರದ ದಿನ ಮಾಡಿಕೊಂಡಿದ್ದೆ ಆದರೆ ನಮಗೇನು ದೋಷಗಳಿರುತ್ತೆ ನೋಡಿ. ಸಾಕಷ್ಟು ಜನಕ್ಕೆ ಶನಿ ದೋಷದ ಭಯ ಇರುತ್ತೆ. ರಾಹು ಕೇತುವಿನ ದೋಷ ಅನ್ನೋದು ಶಾಂತಿ ಮಾಡಿಸ್ಕೊಳ್ಳೋದಕ್ಕಾಗದೆ ತುಂಬ ಒದ್ದಾಡ್ತಾ ಇರ್ತಾರೆ. ಇಂತಹವರು ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಜನ್ಮ ದೋಷಗಳಿರಬಹುದು, ನಿಮಗೆ ಗ್ರಹ ದೋಷಗಳಿರಬಹುದು, ಅವುಗಳು ಮನುಷ್ಯನಿಗೆ ಕಾಡ್ತಾ ಇದ್ದಾಗ ನಾವು ಏನೇ ಕೆಲಸ ಕೈಗೆ ಎತ್ಕೊಂಡ್ರು ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ಒಂದು ಅಸಮಾಧಾನ ಇರುತ್ತೆ. ಸರಿಯಾಗಿ ಕಂಪ್ಲೀಟ್ ಆಗೋದಿಲ್ಲ. ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾನೆ ಇರುತ್ತೆ. ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ. ದೊಡ್ಡವರು ಜಗಳ ಮಾಡ್ತಾರೆ, ಚಿಕ್ಕವರು ಜಗಳ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಮಕ್ಕಳು ಕೂಡ ಸರಿಯಾಗಿ ಮಾತನ್ನು ಕೇಳೋದಿಲ್ಲ. ಅಂತಹವರು ಎಲ್ಲರೂ ಕೂಡ ತಪ್ಪದೆ ಈ ಸಮಸ್ಯೆಗಳಿಗೆಲ್ಲವೂ ಕೂಡ ತುಂಬ ಅತ್ಯುತ್ತಮವಾದಂಥ ಶಕ್ತಿದಾಯಕವಾದಂಥ ಪರಿಹಾರ ಅನ್ನೋದಿದೆ. ಶನಿವಾರ ಅಂತ ಹೇಳಿದ್ರೆ ನಾವು ಶನಿ ಭಗವಂತನಿಗೂ ಕೂಡ ಪೂಜಿಸುವಂಥ ದಿನ, ಹಾಗೂ ಶ್ರೀ ಮಹಾವಿಷ್ಣುವಿಗೆ ಆರಾಧಿಸುವಂಥ ಹಾಗೂ ಆಂಜನೇಯ ಸ್ವಾಮಿಗೆ ನಾವು ಪೂಜಿಸುವಂಥ ತುಂಬಾ ಒಂದು ಉತ್ತಮವಾದ ದಿನ ಅಂತ ಹೇಳಬಹುದು. ಈ ದಿನ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಇಷ್ಟದ ದೇವರು ಅಂತ ಇದ್ದೇ ಇರ್ತಾರೆ. ಅಂತಹವರು ಶ್ರೀ ಭಗವಂತನಿಗೆ ನೀವು ಈ ರೀತಿಯಾದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ, ಯಾಕಂದರೆ ಕಲಿಯುಗದ ದೈವ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡಬೇಕು ಅಂದರೆ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ನಾವು ನೆನೆಸ್ಕೊಳ್ಳೇಬೇಕು. ಆ ಜಾಗದಲ್ಲಿ ಮಹಾಲಕ್ಷ್ಮಿ ಇದ್ದಾಗ ಮಾತ್ರ ಮಹಾವಿಷ್ಣು ಆಶೀರ್ವಾದ ಅನ್ನುವಂಥದ್ದು ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ. ಈ ಒಂದು ದಾಸವಾಳದ ಗಿಡ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಭೂದೇವಿ ಶ್ರೀ ಮಹಾಲಕ್ಷ್ಮಿ ನಿವಾಸ ಆಗಿರುವಂಥ ದೈವಿಕ ವೃಕ್ಷಗಳಲ್ಲಿ ಇದು ಕೂಡ ಒಂದು. ಈ ಮರ ಯಾರ ಮನೆ ಹತ್ರ ಗಿಡ ಆಗಿರಬಹುದು, ಮರ ಆಗಿರಬಹುದು ಇರುತ್ತೋ ಅವರ ಮನೆ ಹತ್ರ ಕಷ್ಟಗಳು ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸಾಕಷ್ಟು ಜನಕ್ಕೆ ಆ ನೆಗೆಟಿವ್ ಅನ್ನುವಂಥದ್ದು ಅವ್ರ ಮನೆ ಕಡೆ ಬರೋದಕ್ಕೂ ಕೂಡ ಭಯಪಡುತ್ತೆ. ಸದಾ ಕಾಲ ಗಿಡದ ತುಂಬ ಹೂವುಗಳು ಬಿಟ್ಟಿದ್ದರೆ, ದಾಸವಾಳದ ಗಿಡಕ್ಕೆ ಯಾವಾಗಲೂ ಹೂವು ಬಿಡೋದು ಸಹಜ. ಆದರೆ ಎಲ್ಲರ ಮನೆ ಹತ್ರ ಇದ್ದಾಗಲೂ ಕೂಡ ಅದು ಬಿಡೋದು ಕಷ್ಟ. ನೀವು ನೋಡಬಹುದು. ಯಾರಿಗೆ ಆ ಒಳ್ಳೆ ದಿನಗಳು ಚೆನ್ನಾಗಿದೆ, ಪ್ರಾರಂಭ ಆಗ್ತಾಯಿದೆ, ದೇವರ ಅನುಗ್ರಹ ಅನ್ನೋದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಂತಹವ್ರ ಮನೆ ಹತ್ರ ಇರುವಂಥ ಗಿಡ ಸದಾ ಕಾಲ ಹೂವು ಬಿಡ್ತಾನೆ ಇರುತ್ತೆ. ಪ್ರತಿ ದೇವಾನುದೇವತೆಗೂ ಕೂಡ ದಾಸವಾಳದ ಹೂವು ಅನ್ನುವಂಥದ್ದು ಬಹಳ ಪ್ರೀತಿಕರವಾಗಿರುವಂಥದ್ದು. ಈ ಹೂವನ್ನು ನಾವು ಪ್ರತಿನಿತ್ಯ ಭಗವಂತನಿಗೆ, ಲಕ್ಷ್ಮೀ ದೇವಿಗೆ ಹೂವನ್ನು ಅರ್ಪಿಸಿದರೂ ಕೂಡ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಗಣಪತಿಗೆ ತುಂಬ ಇಷ್ಟವಾಗಿರುವಂಥ ಹೂವು, ಹಾಗೂ ನಾವು ಎಲ್ರಿಗೂ ಗೊತ್ತಿರುವಂಥದ್ದೇ ವಾರಾಹಿ ದೇವಿಗೂ ಕೂಡ ಈ ಹೂವು ಅಂದರೆ ತುಂಬ ಪ್ರೀತಿಕರ. ನಿಮ್ಮ ಮನೆಯ ಹತ್ತಿರ ಇದ್ದರೂ ಅಥವಾ ಬೇರೆ ಕಡೆ ಇದ್ದರೂ ಕೂಡ ಒಂದು ಎಲೆಯನ್ನು ತಗೊಂಡು ಬನ್ನಿ. ಗಿಡಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ, ಶಕ್ತಿ ಎಲ್ಲವೂ ಇದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಪ್ರತಿಯೊಂದು ಎಲೆಗೂ ಕಾಂಡಕ್ಕೂ ಅದಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಅನ್ನೋದು ಇರುತ್ತೆ. ಶನಿವಾರದ ದಿನ ತಪ್ಪದೆ ನೀವು ಸ್ನಾನ ಮಾಡುವಂಥ ನೀರಿಗೆ ಕರ್ಪೂರವನ್ನು ಹಾಕಿ, ಅಥವಾ ಕರ್ಪೂರದ ಎಣ್ಣೆ ಸಿಗುತ್ತೆ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಶನಿವಾರದ ದಿನಗಳಲ್ಲಿ ಕರ್ಪೂರದ ಎಣ್ಣೆಯನ್ನು ಸ್ವಲ್ಪ 1-2 ಡ್ರಾಪಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಗ್ರಹ ದೋಷಗಳ ಒಂದು ಏನು ಆ ದೋಷಗಳಿಂದ ವಿಮುಕ್ತಿ ಆರಾಮಾಗಿ ಸಿಗುತ್ತೆ. ಈ ಪರಿಹಾರವನ್ನು ಸ್ನಾನದ ಮುಖಾಂತರ ನೀವು ಫಸ್ಟು ಪ್ರಾರಂಭ ಮಾಡಿ ಸ್ನೇಹಿತರೆ. ಶನಿವಾರಕ್ಕೆ ತುಂಬಾ ಶಕ್ತಿ ಅನ್ನೋದಿರುತ್ತೆ. ಈ ದಿನಗಳಲ್ಲಿ ಕಬ್ಬಿಣದ ವಸ್ತುಗಳನ್ನು, ಆಯಿಲ್ ಪದಾರ್ಥಗಳನ್ನು, ವುಡನ್ ವಸ್ತುಗಳನ್ನು, ಕಪ್ಪು ಬಟ್ಟೆಗಳನ್ನು ಎಲ್ಲ ತಗೊಂಡು ಬರೋದಕ್ಕೆ ಹೋಗಬೇಡಿ. ಸಮಸ್ಯೆಗಳು ತುಂಬ ಜಾಸ್ತಿ ಆಗುತ್ತೆ. ಆ ದಿನ ಒಂದಿನ ನೀವು ಕೆಲವೊಂದು ತಿಥಿ ವಾರಗಳು ಹಿರಿಯರು ತಿಳಿಸ್ಕೊಡ್ತಾಯಿದ್ರು, ಈ ದಿನಗಳಲ್ಲಿ ಕೆಲಸ ಮಾಡಿ, ಈ ವಸ್ತುಗಳನ್ನು ಮನೆಗೆ ತಗೊಂಡು ಬನ್ನಿ ಅಥವಾ ತಗೊಂಡು ಬರಬೇಡಿ ಅಂತ. ಈಗ ಹೇಳಿದ್ರು ಕೂಡ ಯಾರೂ ಕೇಳುವಂಥ ಒಂದು ಮನಸ್ಥಿತಿ ಇಟ್ಕೊಂಡಿರೋದಿಲ್ಲ. ಶನಿವಾರದ ದಿನ ಸಾಧ್ಯ ಆದರೆ
ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ. ಶ್ರೀ ಮಹಾವಿಷ್ಣುವಿಗೆ ನಾವು ಶನಿವಾರದ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಅಭಿವೃದ್ಧಿ ಅನ್ನುವಂಥದ್ದು ಸಿಗುತ್ತೆ. ನೆಮ್ಮದಿ ಅನ್ನೋದು, ಖುಷಿ ಅನ್ನೋದು, ಅವರ ಸಂಸಾರ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತೊಂದು ಪರಿಹಾರ, ಇಷ್ಟಾರ್ಥಗಳು ನೆರವೇರೋದಕ್ಕೆ. ಕೋರಿಕೆಗಳು ವರ್ಷಾನುಗಟ್ಟಲೆ ನೆರವೇರೋದೇ ಇಲ್ಲ. ಯಾಕೋ ನಾವು ಕೇಳಿದಂಥದ್ದು ನಾವು ಏನೇ ಮಾಡಬೇಕು ಅಂದರೂ ನಮ್ಮ ಜೀವನ 6ಕ್ಕೆ ಹತ್ತುತ್ತಾ ಇಲ್ಲ, 3ಕ್ಕೆ ಇಳೀತಾ ಇಲ್ಲ, ಈ ಥರ ಆಗಿಬಿಟ್ಟಿದೆ ಅಂತ ಸಾಕಷ್ಟು ಜನಕ್ಕೆ ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿರ್ತಾರೆ. ಅಂತಹವರು ಎಲ್ಲರೂ ಕೂಡ ತಪ್ಪದೆ ಈ ಸಣ್ಣ ಪರಿಹಾರದಿಂದ ಯಾವುದೇ ಕೆಲಸ ಆಗಿರಬಹುದು, ನಿಂತಿರುವಂಥದ್ದು ಪ್ರತಿಯೊಂದು ಕೂಡ ಪಟಾಪಟ್ ಅಂತ ಕೆಲಸ ಫಾಸ್ಟಾಗಿ ಆಗುತ್ತೆ. ಚಿಕ್ಕದಾಗಿ ಒಂದು ಎಲೆ ನಮಗೆ ಸಿಕ್ಕೇ ಸಿಗುತ್ತೆ. ಅದನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸಿಬಿಟ್ಟಿದ್ದೆ ಎಷ್ಟೋ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೈಸೂರು ಬೇಳೆ ನಮಗೆ ಸಹಾಯಕ್ಕೆ ಬರುತ್ತೆ. ಇದನ್ನು ಸ್ವಲ್ಪ ಹಾಕಿ ಒಂದು ಬೆಲ್ಲದ ತುಂಡನ್ನು ಹಿಡಿ. ಬೆಲ್ಲ ಅನ್ನುವಂಥದ್ದು ದೇವಾನುದೇವತೆಗಳಿಗೆ ಪರಿಶುದ್ಧವಾದಂಥ ಒಂದು ನೈವೇದ್ಯವನ್ನು ನಾವು ಇಡ್ತೀವಲ್ವ, ಅದಕ್ಕೆ ಬೆಲ್ಲವನ್ನು ನಾವು ಹಾಕ್ತೀವಿ. ಬೆಲ್ಲವನ್ನು ಇಡೋದ್ರಿಂದ ಭಗವಂತನು ಸ್ವೀಕರಿಸ್ತಾನೆ. ತುಂಬ ಪರಿಶುದ್ಧವಾಗಿರುವಂಥದ್ದು ಬೆಲ್ಲ ಅನ್ನುವಂಥದ್ದು. ಇದನ್ನು ನಾವು ಸ್ವಲ್ಪ ಇಟ್ಟಾಗ ಎಷ್ಟೋ ದೋಷಗಳು ಅನ್ನುವಂಥದ್ದು ದೂರ ಆಗುತ್ತೆ. ಮುಖ್ಯವಾಗಿ ಭೂಮಿ ತಗೊಳ್ಳುವಂಥ ಯೋಗ ಜಾಸ್ತಿ ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ಒಂದು ಸೈಟು, ಮನೆ, ಪ್ರಾಪರ್ಟಿ ಈ ಥರ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಅಂತಹವರು ಶನಿವಾರದ ದಿನ ತಪ್ಪದೆ ಈ ರೀತಿಯ ಪರಿಹಾರವನ್ನು ಸುಲಭ ವಿಧಾನದಲ್ಲೇ ಮಾಡ್ಕೊಳ್ಳಿ. ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಇದನ್ನು ನೀವು ಮಾಡ್ಕೊಂಡಾದ ಮೇಲೆ ಒಂದು 1/2 1 ಅವರು ದೇವ್ರ ಮನೆಯಲ್ಲಿ ಇಡಬೇಕು. ಇದನ್ನು ತದನಂತರ ಏನು ಮಾಡಬೇಕು ಅಂದರೆ, ಇದನ್ನು ತಗೊಂಡೋಗಿದ್ದೆ ನಿಮ್ಗೆ ಹತ್ತಿರದಲ್ಲೇ ಯಾವುದೇ ಆಲಯ ಇದ್ದರೂ ಕೂಡ ಅಲ್ಲಿ ಬಿಟ್ಟು ಬನ್ನಿ. ಅಂದರೆ ಆ ಪ್ರಾಂಗಣದಲ್ಲಿ ಇಟ್ಬಿಟ್ಟು ಬನ್ನಿ. ನಿಮಗೆ ಈ ಥರ ಹತ್ತಿರದಲ್ಲೇ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೆರೇಸು ಸ್ವಲ್ಪ ದೂರದಲ್ಲೇ ಎಲ್ಲಾದರೂ ಪರವಾಗಿಲ್ಲ ಇಟ್ಬಿಟ್ಟು ವಾಪಸ್ಸು ಬನ್ನಿ. ಈ ಕೆಲಸವನ್ನು ನೀವು ಶನಿವಾರದ ದಿನಗಳಲ್ಲಿ ಮಾಡಿಕೊಂಡಾಗ ನೀವೇನು ಕೇಳ್ಕೊಂಡಿರ್ತೀರ ನೋಡಿ, ಅದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂಥ ಕೋರಿಕೆಯನ್ನು ಕೇಳ್ಕೊಳ್ಬೇಕು. ಅದು ತಪ್ಪದೆ ನೆರವೇರುವ ಎಲ್ಲ ಸಾಧ್ಯತೆಗಳು ಕೂಡ ಈ ಪರಿಹಾರದಲ್ಲಿ ಇರುತ್ತೆ. ಇದನ್ನು 1 ವಾರ ಮಾಡಿ ಬಿಟ್ಬಿಡಬೇಡಿ. ಮಾಡ್ಕೊಳ್ಳಿ. ಒಂದಷ್ಟು ವಾರಗಳು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಧನ್ಯವಾದ.